ನನ್ನಾಣೆಗೂ ನಿನ್ನ ಬಾಳೆಲ್ಲ ಬೆಳಕಿರಲಿ, ನಿನ್ನ ನಾಳೆಗಳೆಲ್ಲ ನಾಳೆನೆಯೋ ಆಗಿರಲಿ. Hello guys, welcome back to Shree's Vlogs. So yes, I'm back. So ಇವತ್ತು 2026ನ ಸೆಕೆಂಡ್ ವ್ಲಾಗ್ ಇದು ಆಫ್ಟರ್ ಟೆಂಪಲ್ ವಿಸಿಟ್. ಸೊ ನಾನು ಎಲ್ಲಿದ್ದೀನಿ ಅಂದರೆ ಸೆಕೆಂಡ್ ವ್ಲಾಗ್ ನಮ್ಮೂರಿಂದನೇ ಸ್ಟಾರ್ಟ್ ಮಾಡೋಣ ಅಂತ ಹೇಳಿ ನಮ್ಮೂರಲ್ಲಿದ್ದೀನಿ ನಾನು. ಇಲ್ಲಿ ಆ್ಯಕ್ಚುಲಿ ಅವಾಗ ತಿಂಗ್ಳಿಗೆ 4-5 ಸತಿ ಬರ್ತಾ ಇರ್ತೀನಲ್ವಾ. ಸೊ ನಮ್ಮೂರಲ್ಲೇ ಬೇಜಾನ್ ಪ್ಲೇಸಸ್ ಇದೆ ಎಕ್ಸ್ಪ್ಲೋರ್ ಮಾಡೋಕ್ಕೆ. ಸುಮ್ಮನೆ ನಾನು ಅಲ್ಲಿ ಇಲ್ಲಿ ಹೋಗಿ ಎಕ್ಸ್ಪ್ಲೋರ್ ಮಾಡ್ತಾ ಇರ್ತೀನಿ. ಹೆಂಗಿದ್ರು ನಾನು ಬರ್ತಾ ಇರ್ತೀನಲ್ವ ಅವಾಗವಾಗ. ಸೊ ಬಂದಾಗ ಒಂದೊಂದು ಪ್ಲೇಸ್ ಎಕ್ಸ್ಪ್ಲೋರ್ ಮಾಡೋಣ ಅಂತ ಅಂದ್ಕೊಂಡೆ. ಸೊ ಇವತ್ತೆಲ್ಲೋ ಹೋಗ್ತಾ ಇದ್ದೀವಿ, ಗೊತ್ತಿಲ್ಲ, ನನ್ನ ತಮ್ಮ ಎಲ್ಲೋ ಕರ್ಕೊಂಡು ಹೋಗ್ತಾನೆ. ಅವನು ಅಲ್ಲಿದ್ದಾನೆ, ಬಂದಮೇಲೆ ತೋರಿಸ್ತೀನಿ ನಿಮಗೆ. ಓಕೆನಾ, ಬನ್ನಿ ಹೋಗೋಣ. ಓಕೆ ಗೈಸ್, ಇವಾಗ ನಾವು ಹೋಗ್ತಾ ಇದ್ದೀವಿ. ಎಲ್ಲಿ ಹೋಗ್ತಾ ಇದ್ದೀವ? ಮಡಿಕೇರಿ. ಹಾಯ್ ಹೇಳೋ. ಎಸ್, ಆಫ್ಟರ್ ಸೋ ಲಾಂಗ್ ಟೈಮ್ ಹಿ ಈಸ್ ಕಮಿಂಗ್ ಇನ್ ಮೈ ವ್ಲಾಗ್. ಗಾಡಿ ಸೌಂಡ್ ಜಾಸ್ತಿ ಆಯಿತು. ಮಡಿಕೇರಿಗೆ ಹೋಗ್ತಾ ಇದ್ದೀವಿ, ಅಲ್ಲೋದ್ಮೇಲೆ ಸಿಗ್ತೀನಿ. ಓಕೆ ಗೈಸ್, ಈಗ ಏನಾಯ್ತು ಅಂತ ಅಂದ್ರೆ ನಮ್ ಗಾಡಿ ಚೇಂಜ್ ಆಗಿದೆ. ಇವಾಗ ನಾವು ಬೇರೆ ಗಾಡಿಯಲ್ಲಿ ಹೋಗ್ತಾ ಇದ್ದೀವಿ, ಸ್ಕೂಟಿಯಲ್ಲಿ ಹೋಗ್ತಾ ಇದ್ದೀವಿ. ನಾವು ಯಾವ ಪ್ಲೇಸ್ಗೆ ಹೋಗ್ತಿದ್ದೀವಿ, ಎಲ್ಲಿ ಹೋಗ್ತಿದ್ದೀವಿ ಅಂತ ಡಿಸೈಡೇ ಮಾಡಿಲ್ಲ. ಬಟ್ ಸುಮ್ಮನೆ ಸುತ್ತಾಡ್ಕೊಂಬರೋಣ ಅಂತ ಹೋಗ್ತಾ ಇದ್ದೀವಿ. ನಮ್ಮ ಬೆಂಗಳೂರಲ್ಲಿ 100 ರೂಪಾಯಿಗೆ ಸಿಗೋ ಗ್ಲಾಸು ಇಲ್ಲಿ 160 ರೂಪೀಸ್, ಎಷ್ಟು 160 ರೂಪೀಸ್ ಹೇಳ್ತಾ ಇದ್ದಾರೆ ಗೈಸ್. ಇವಾಗ ಗ್ಲಾಸಸ್ ತೊಗೊಂಡು ನಾವು ಹೋಗ್ತಾ ಇದ್ದೀವಿ. ಎಲ್ಲೋ ಒಂದು ಏನದು, ಏನು ಹೆಸರು ಅದ್ರದ್ದು ನಮಗೂ ಗೊತ್ತಿಲ್ಲ, ಅಲ್ಲಿ ಹೋದ್ಮೇಲೆ ಹೇಳ್ತೀವಿ ಏನು ಅಂತ. ನೋಡಿ ಗೈಸ್, ನಾವು ಮಡಿಕೇರಿ ಟೌನಲ್ಲಿದ್ದೀವಿ. ಟೌನಿಂದ ಈಗ ಹೋಗ್ತಾ ಇದ್ದೀವಿ. ಫೋರ್ಟ್ ಯಾವ್ದು ಹೇಳು? ಫೋರ್ಟ್ ಯಾವುದು? ಇದೇ ಫೋರ್ಟ್ ಅಲ್ಲ, ಇದೇ ಮಡಿಕೇರಿ ಫೋರ್ಟ್. ಗೈಸ್, ಇವನು ಜಾತ್ರೆ ಕನ್ನಡಕ ಹಾಕೊಂಡು ಹೋಗ್ತಾ ಇದ್ದಾನೆ. ಆ್ಯಂಡ್ ಇವಾಗ ನಾವು ಹೋಗ್ತಾ ಇರೋದು ಗ್ರಾವಿಟಿ ವಾಟರ್ ಫಾಲ್ಸ್ಗೆ. ಸೊ ನಾನು ಹೋಗಿಲ್ಲ, ಇವನು ಹೋಗಿದ್ದಾನೆ, ನಾನು ಹೋಗಿಲ್ಲ. ಹಾಗೆ ನಿಮಗೂ ತೋರಿಸೋಣ ಅಂತ ಹೇಳಿ ಹೋಗ್ತಾ ಇದ್ದೀವಿ. ಸೊ ಬನ್ನಿ ನೋಡೋಣ. ಸದ್ಯ ಬಿಸಿಲು ಹೋಗಿದೆ, ಇವಾಗ ಚೆನ್ನಾಗಿದೆ. ಇನ್ನು ಚಳಿ ಸ್ಟಾರ್ಟ್ ಆಗುತ್ತೆ. ಆ್ಯಕ್ಚುಲಿ ಗೈಸ್, ಈ ಪ್ಲೇಸ್ಗೆ ಮಡಿಕೇರಿಯಿಂದ ಎಷ್ಟು ಕಿಲೋಮೀಟರು? ಎಸ್ ಗೈಸ್, ಈ ಪ್ಲೇಸ್ಗೆ ಅರೌಂಡ್ 14 ಕಿಲೋಮೀಟರ್ಸ್ ಇದೆ ಮಡಿಕೇರಿಯಿಂದ. ನಾವು ಸ್ಕೂಟಿಯಲ್ಲಿ ಹೋಗ್ತಾರೆ. ಯಾರಾದರೂ ಟ್ರಿಪ್ ಬರಬೇಕು ಅಂತ ಇದ್ದರೆ, ಇಲ್ಲಿ ಬಂದು ವಿಸಿಟ್ ಮಾಡಬೇಕು ನಿಯರ್ ಬೈ ಪ್ಲೇಸಸ್ ಅಂದರೆ, ನೀವು ಇಲ್ಲಿ ಸ್ಕೂಟಿನ ರೆಂಟ್ ಮಾಡ್ಕೊಬೋದು. ಮಡಿಕೇರಿಗೆ ಬಂದುಬಿಟ್ಟು ರೆಂಟ್ ಮಾಡ್ಕೊಂಡು ಹೋಗ್ಬೋದು. ಕಾರು, ಸ್ಕೂಟಿ ಎಲ್ಲನೂ ಅವೈಲೇಬಲ್ ಇದೆ, ರೆಂಟ್ ಮಾಡ್ಕೊಬೋದು. ಸೊ ನೀವು ಹೋಗ್ಬೋದು ಪ್ಲೇಸಸ್ಗೆ. ನೋಡಿ ಇವಾಗ ಎಷ್ಟು ಚೆನ್ನಾಗಿದೆ ಅಂತ, ಸಕ್ಕತ್ತಾಗಿದೆ. ನಾವು ಫೈನಲಿ ನಮ್ಮ ಡೆಸ್ಟಿನೇಷನ್ ರೀಚ್ ಆಗ್ತೀವಿ. ನೀವು ಒಂದು 2.5 ಕಿಲೋಮೀಟರ್ಸ್ ಇರ್ಬೋದು. ಸೊ ಇಟ್ಸ್ ಲೈಕ್ ಹ್ಯಾಂಗಿಂಗ್ ಬ್ರಿಡ್ಜಲ್ಲಿ. ನಿಮಗೆ ರೋಡ್ ತೋರಿಸ್ತೀನಿ ಎಷ್ಟು ಭಯಂಕರವಾಗಿದೆ ಅಂತ ನೋಡಿ. ಸೊ ಹುಷಾರಾಗಿ ಓಡಿಸ್ಬೇಕು ಗಾಡಿನ, ತುಂಬ ಭಯಂಕರವಾಗಿ ಇದೆ. ಗೈಸ್ ನೋಡಿ, ಇಲ್ಲಿ ತೋಟದಲ್ಲಿ ಸ್ಪ್ರಿಂಕ್ಲರ್ ಮಾಡ್ತಾ ಇದ್ದಾರೆ. ಅಂದರೆ ಅದು ಕಾಫಿ ಹೂವು ಆಗೋಕ್ಕೆ ಅಂತ ಹೇಳಿ ಮಾಡ್ತಾರೆ. ಮಳೆ ಬಂದರೆ ಏನು ಮಾಡಲ್ಲ. ನೋಡಿ ಕೆಳಗಡೆ ಒಂದು ಮನೆ ಇದೆ ಅಲ್ಲಿ. ಔಚ್, ರೋಡ್ ಅವಸ್ಥೆ ಚೆನ್ನಾಗಿಲ್ಲ. ಬಟ್ ನಮ್ಮ ಡ್ರೈವರ್ ಎಕ್ಸ್ಪರ್ಟ್ ಇದ್ದಾನೆ, ಹಾಗಾಗಿ ಹೋಗ್ತಾ ಇದ್ದೀವಿ ಅಲ್ವಾ. ಎಕ್ಸ್ಪರ್ಟ್ ಡ್ರೈವರ್, ಅವನು ಎಂತೆಂಥ ಬೆಟ್ಟದಲ್ಲೆಲ್ಲ ಹತ್ತಿಸಿದಾನಂತೆ, ಅದಕ್ಕೆ ಕರ್ಕೊಂಡು ಹೋಗ್ತಾನೆ. ಗೈಸ್, ಮ್ಯಾಪ್ ನಿಮ್ಮನ್ನ ಎಲ್ಲೆಲ್ಲೋ ಕರ್ಕೊಂಡು ಹೋಗುತ್ತೆ, ಹೋಗ್ಬೇಡಿ. ನಾವು ಹೋಗ್ಬೇಕು
ಎಕ್ಸಾಕ್ಟ್ ಆಗಿ ಲೊಕೇಶನ್ನೇ ಯಾವುದು ಅದು ಕರ್ಕೊಂಡೋಗಿ ನಮ್ಮನ್ನ ಬಿಟ್ಟಿದ್ದೆ ಎಲ್ಲೋ. ಸೊ ಈಗ ಆ್ಯಕ್ಚುಲಿ ಮನ್ ರೋಡಲ್ಲಿ ಹೋಗಬೇಕಿತ್ತು, ಅದು ನೋಡಿದ್ರೆ ಜಸ್ಟ್ ನಾರ್ಮಲ್ ಬ್ರಿಡ್ಜ್ ಹತ್ರ ಬಿಟ್ಬಿಡ್ತು. ಸೊ ಸ್ಯಾಡ್. ಅದಕ್ಕೆ ಮ್ಯಾಪ್ನ ನಂಬ್ಕೊಂಡೇ ಹೋಗ್ಬೇಡಿ ಆಯಿತಾ ಎಲ್ರೂ. ಇವಾಗ ಹೋಗ್ತಾ ಇದ್ದೀವಿ ಲೊಕೇಶನ್ ಹತ್ರ. ಸೈಡಲ್ಲಿ ನಮಗೆ ಬ್ರಿಡ್ಜ್ ನೋಡೋಕ್ಕೆ ಸಿಗುತ್ತೆ ಇವಾಗ. ಎಸ್ ಗೈಸ್, ನಾವು ರೀಚ್ ಆಗಿದ್ದೀವಿ. ಇವಾಗ ನೀವು ಅದ್ಭುತವಾದ ದೃಶ್ಯವನ್ನು ನೋಡಲು ರೆಡಿ ಇದ್ದೀರಾ? ಸೊ ಬನ್ನಿ, ನಾನು ನಿಮಗೆ ತೋರಿಸ್ತೀನಿ. ಚಾನ್ ಚಾನ್ ಚಡ. ನೋಡಿ ಏನು ಸಕ್ಕತ್ತಾಗಿದೆ. ಅಯ್ಯೋ ಅಲ್ಲಾಡ್ತಾ ಇದೆ ಗೈಸ್, ಭಯ ಆಗ್ತಾ ಇದೆ. ಚೆನ್ನಾಗಿದೆ ಅಲ್ಲ? ಅಯ್ಯಯ್ಯೋ ಏನಾದರೂ ಬಿದ್ದೋಗ್ಬಿಟ್ರೆ ಕೆಳಗಡೆ ನೋಡಿ. ಬಟ್ ಏನಂದರೆ ನೀರತ್ರ ಎಲ್ಲ ಹುಷಾರಾಗಿರಬೇಕು. ಯಾವ ಕಡೆ ಇದು ನೋಡಿ, ಸಕ್ಕತ್ತಾಗಿದೆ ಗೈಸ್ ಪ್ಲೇಸು. ಹಾಂ, ಈ ಪ್ಲೇಸ್ನ ನೋಡಿರಲಿಲ್ಲ, ಹಾಗೆ ಬಂದೆ. ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಇದು ತುಂಬ ಹಳೇ ಒಂದು ಬ್ರಿಡ್ಜ್, ತೂಗು ಸೇತುವೆ ಅಂತಾರಲ್ಲ ಅದು. ಆ್ಯಕ್ಚುಲಿ ಆ ಕಡೆ ಇದಾರಲ್ವ ಯಾರು, ಅಲ್ಲಿ ಯಾರೋ ಇದ್ದಾರೆ ಗೈಸ್. ಎಣ್ಣೆ ಪಾರ್ಟಿ ಮಾಡ್ತಾ ಇದ್ದಾರೆ. ಹಾಯ್ ಹೇಳು ಗೈಸ್. ಹೌ ಯು ಆರ್ ಫೀಲಿಂಗ್? ತುಂಬ ಚೆನ್ನಾಗಿದೆ. ಆ ಕಡೆ ಕೆಳಗಡೆ ಹೋಗಿ ನೋಡ್ತೀವಿ, ಅಲ್ಲಿ ಹೋಗೋಕ್ಕೆ. ನೈಸ್, ಇಟ್ಸ್ ನೈಸ್. ಐ ಥಿಂಕ್ ಇದು ಯಾರಿಗೂ ಗೊತ್ತಿಲ್ಲ ಅನಿಸುತ್ತೆ ತುಂಬ ಜನಕ್ಕೆ. ಸನ್ಲೈಟ್ ಮಾತ್ರ ಸಕ್ಕತ್ತಾಗಿದೆ. ಅಂದರೆ ಇವಾಗ ಸನ್ರೈಸ್ ಅಂತೀನಿ, ಸನ್ಸೆಟ್ ಆಗೋ ಟೈಮ್ 6 o'clockಗೆ. ಸೊ ಇಟ್ಸ್ ಬ್ಯೂಟಿಫುಲ್. ಸೊ ಗೈಸ್, ಈ ತೂಗು ಸೇತುವೆಯಿಂದ ಇವಾಗ ಆ ಕಡೆ ಅಲ್ಲಿ ನೀರೆಲ್ಲ ಹರಿತಾ ಇದೆಯಲ್ಲ, ಆ ಪ್ಲೇಸ್ಗೆ ಹೋಗೋಣ ಅಂತ. ಸೊ ಬನ್ನಿ ಗೈಸ್. ನೋಡಿ ಇಲ್ಲೇ ಹೊಳೆ, ಈ ಕಡೆ ಹೋಗೋಣ ಅಂತ. ನೋಡಿ ಎಷ್ಟು ಚೆನ್ನಾಗಿದೆ, ಸಕ್ಕತ್ತಾಗಿದೆ ನೋಡಿ ಗೈಸ್, ಮಸ್ತಾಗಿದೆ. ಹೀಲ್ಸ್ ಹಾಕ್ಕೊಂಡು ನಡೆಯೋದು ಯಾರಾದರೂ ನೋಡಿದ್ದೀರಾ ಕಲ್ ಮೇಲೆ? ಅಫ್ಕೋರ್ಸ್ ನನ್ನೇ ನೋಡ್ಬೇಕು ನೀವು. ಗೈಸ್ ನೋಡಿ ತುಂಬ ಚೆನ್ನಾಗಿದೆ ಪ್ಲೇಸ್ ಮಾತ್ರ. ಓಕೆ ಗೈಸ್, ಈ ಬ್ಯೂಟಿಫುಲ್ ಪ್ಲೇಸ್ಗೆ ಇವಾಗ ಟಾಟಾ ಬಾಯ್ ಬಾಯ್ ಹೇಳಿ ನಾವು ವಿ ಆರ್ ಗೋಯಿಂಗ್. ಬಿಕಾಸ್ ಲೇಟ್ ಆಯಿತು. ನಾವಿವಾಗ ಟೌನ್ಗೆ ಹೋಗಿ ಒಂಚೂರು ಏನಾದರೂ ತಿನ್ಕೊಂಡು ಆಮೇಲೆ ಹೋಗುವ ಮನೆಗೆ ಅಂತ ಹೇಳಿ. ಸಕ್ಕತ್ತಾಗಿತ್ತು ಗೈಸ್, ಸೂಪರಾಗಿತ್ತು. ಸೊ ಬನ್ನಿ ಹೋಗೋಣ, ಮಡಿಕೇರಿ ಟೌನ್ಗೆ ಹೋಗೋಣ. ಇದೊಂದೇ ಪ್ಲೇಸ್ಗೆ ಹೋಗೋಕ್ಕಾಗಿದೆ ಇವತ್ತು, ಯಾಕಂದರೆ ನಾನು ಜಸ್ಟ್ ಇವತ್ತು 1 ಡೇಗೆ ಮಾತ್ರ ಬಂದಿದ್ದೆ. ಹಾಗೆ ಮಧ್ಯಾಹ್ನ ಮೇಲೆ ನಾವು ಬಂದಿದ್ದು, ಮಧ್ಯಾಹ್ನ ಮೇಲೆ ಮೀನ್ಸ್ ಒಂದು 4 ಗಂಟೆಗೆ ಹೊರಟಿದ್ದು. ಸೊ ನೆಕ್ಸ್ಟ್ ವೀಕ್ ಆಗಲ್ಲ, ಇನ್ನೊಂದು ನೆಕ್ಸ್ಟ್ ವೀಕ್ ಮತ್ತೆ ಬರ್ತೀವಿ, ಅವಾಗ ನಿಮಗೆ ತೋರಿಸ್ತೀನಿ ಎಲ್ಲಿ ಹೋಗ್ತೀನಿ ಅಂತ. ಈ ಬ್ರಿಡ್ಜ್ಗೆ ಟಾಟಾ ಬಾಯ್ ಬಾಯ್. ಎಲ್ಲಿ ಟಾಟಾ ಬಾಯ್ ಬಾಯ್ ಬ್ರಿಡ್ಜ್. ಟೌನಿಗೆ ಶಾರ್ಟ್ ಕಟ್ಟಾ? ಓಕೆ ಗೈಸ್, ಸೊ ಇವಾಗ ನಾವು ಎಲ್ಲಾದರೂ ಕೆಫೆಗೆ ಹೋಗೋಣ ಅಂತ ಹೇಳಿ ಹೋಗ್ತಿದ್ದೀವಿ. ಆಲ್ರೆಡಿ ಟೌನಿಗೆ ಬಂದಿದ್ದೀವಿ ನಾವು. ಇವಾಗಂತೂ ಸಖತ್ ಚಳಿ ಆಗ್ತಾ ಇದೆ ನೋಡಿ. ನಿಮಗೆ ಮಂಜು ಕಾಣಿಸ್ತಿರ್ಬೋದು ಎಷ್ಟಿದೆ ಅಂತ. ಸಖತ್ ಚಳಿ ಆಗ್ತಿದೆ ಇವಾಗ. ಸೊ ಇವಾಗ ಅಲ್ಲಿಗೆ ಹೋಗಿದ್ದು ಟೌನಲ್ಲಿದ್ದೀವಿ. ಈಗ ನಾವು KFC ತಿನ್ನೋಣ ಅಂತ ಹೇಳಿ ಬಂದಿದ್ದೀವಿ. ಸೊ ಬನ್ನಿ ಹೋಗೋಣ ಗೈಸ್. ನಾವು KFCಗೆ ಬಂದಿದ್ದೀವಿ. ಗೈಸ್ ಫೈನಲಿ KFC ಎಲ್ಲ ತಿಂದು ಫುಲ್ ಹೊಟ್ಟೆ ತುಂಬ ಹೋಗ್ತಿದೆ. ಸೊ ಇವಾಗ ಮನೆಗೆ ಹೋಗಬೇಕು. ಮನೇಲಿ ಒಬ್ಬ ಇನ್ನೊಂದು ಚಿಕ್ಕವನಿದ್ದಾನೆ, ಅವನಿಗೆ ಶವರ್ಮ ತೊಗೊಂಡು ಹೋಗಬೇಕು. ಪಾಪ ಆಮೇಲೆ ಅವ್ನು ಬೇಜಾರು ಮಾಡ್ಕೊತಾನೆ. ಸೊ
ಸೊ ಬನ್ನಿ ಗೈಸ್ ಮನೆಗೆ ಹೋಗೋಣ. ಮನೆಗೆ ಹೋದ್ಮೇಲೆ ನಾನು ಮತ್ತೆ ನಿಮಗೆ ಸಿಗ್ತೀನಿ. ಡನ್ ಫಾರ್ ದ ಡೇ. ಇದು ಜಸ್ಟ್ ಮಧ್ಯಾಹ್ನ 4 ಗಂಟೆ ಇರೋ ವ್ಲಾಗ್ ಸ್ಟಾರ್ಟ್ ಮಾಡಿದ್ದು. ಸೊ ಫುಲ್ಲಿ ಟಯರ್ಡ್ ಆಗಿಬಿಟ್ಟಿದ್ದೀನಿ. ಬನ್ನಿ ಹೋಗೋಣ. ಗೈಸ್ ನಾವಿಲ್ಲಿ ಶವರ್ಮ ತಗೊಂಡು ಗೈಸ್ ನೋಡಿ ಗೈಸ್ ಇಷ್ಟು ಕತ್ಲೆಲ್ಲಿ ನಾವು ಹೋಗ್ತಾ ಇದ್ದೀವಿ. ಅಂದರೆ ಇವಾಗ ಟೈಮ್ ಬಂದು 7:33. ಸಿಟಿಯಿಂದ ಈ ಕಡೆ ಬಂದ್ವಿ ನಾವೀಗ ಮನೆಗೆ ಹೋಗ್ತಾ ಇದ್ದೀವಿ. ಸೊ ಇವನು ಭಯ ಪಡ್ಸ್ಕೊಂಡು ಹೋಗ್ತಾ ಇದ್ದಾನೆ, ಲೈಟ್ ಆನ್ ಮಾಡಿದೆ. ಹುಷಾರಾಗಿ ಹೋಗ್ಬೇಕು. ಸೊ ಎಲ್ಲರೂ ಅಷ್ಟೇ, ಎಲ್ಲೇ ಹೋದ್ರು ಸೇಫಾಗಿ ಹೋಗಿ, ಸೇಫಾಗಿ ರೈಡ್ ಮಾಡಿ. ನೀವು ಸೇಫಾಗಿರಿ. ಆ್ಯಂಡ್ ಚೆನ್ನಾಗಿತ್ತು ಇವತ್ತು. ನಾವು ಅಲ್ಲೆಲ್ಲ ಹೋಗಿ ಆ ಪ್ಲೇಸ್ ಚೆನ್ನಾಗಿತ್ತು. ಹ್ಯಾಂಗಿಂಗ್ ಬ್ರಿಡ್ಜ್ ಮತ್ತು ಅದು ಫುಲ್ ವಾಟರ್ ಎಲ್ಲ. ಸೊ ಆಮೇಲೆ ಮತ್ತೆ ನಾವು ಸಿಟಿಗೆ ಬಂದು ಮತ್ತು KFCಗೆಲ್ಲ ಹೋಗಿದ್ವಿ. ಸೊ ಇಟ್ ವಾಸ್ ನೈಸ್. ಟೋಟಲಿ ಹಾಫ್ ಡೇ ವೆಂಟ್ ವೆಲ್. ಆ್ಯಂಡ್ ನಿಮಗೂ ಇಷ್ಟ ಆಯಿತು ಅಂದ್ಕೊತೀನಿ ಆ ಪ್ಲೇಸು. ಸೊ ಖಂಡಿತ ಎಲ್ಲರೂ ಕೂರ್ಗೋಗಿ ವಿಸಿಟ್ ಮಾಡಿ, ಚೆನ್ನಾಗಿದೆ. ಬಟ್ ಏನು ಪೊಲ್ಯೂಷನ್ ಮಾಡಿಬಿಡಿ. ಹಾಯ್ ಗೈಸ್. ಸೊ ಆ್ಯಕ್ಚುಲಿ ಇದು ನೆಕ್ಸ್ಟ್ ಡೇ. ನಾನು ನಿನ್ನೆ ವೀಡಿಯೋ ಎಂಡ್ ಮಾಡೋಕ್ಕಾಗಿಲ್ಲ, ಫುಲ್ ಟಯರ್ಡ್ ಆಗೋಗಿದ್ದೆ. ಇವಾಗ ನಾನು ಬ್ಯಾಂಗ್ಳೂರ್ ಹೋಗ್ತಾ ಇದ್ದೀನಿ. ಸೊ ಹಂಗೆ ವೀಡಿಯೋನ ಎಂಡ್ ಮಾಡೋಣ ಅಂತ ಹೇಳಿ ಫೋನ್ ತೊಗೊಂಡೆ. ಸೊ ಇದು ಶಾರ್ಟ್ ವ್ಲಾಗ್ ಆಗಿತ್ತು. ನೆಕ್ಸ್ಟ್ ಟೈಮ್ ಬಂದಾಗ ನಾನು ಮತ್ತೆ ಬೇರೆ ಪ್ಲೇಸ್ಗೆ ಹೋಗಿ ಮತ್ತೆ ಮಾಡ್ತೀನಿ ವೀಡಿಯೋ. ಸೊ ನೋಡಿ, ಯಾರ್ಯಾರು ನನ್ನ ಚಾನಲ್ಗಿನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವ್ಲಾಗ್. ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋ ತನಕ ಅಂಟಿಲ್ ದೆನ್ ವೆಯ್ಟ್ ಆ್ಯಂಡ್ ವಾಚ್. ಬಾಯ್.